ನೋಡ್ತಾ ಇರ್ಬೋದು ಗಾಡಿ ಲೋಡ್ ಆಗ್ತಾ ಇದೆ. ಸ್ಪೀಕರ್ ಅಂತ ಅಂದ್ಕೊಂಡಿದ್ದೆ, ಸ್ಪೀಕರ್ ಅಲ್ಲ ಗುರು, ಇದು ಅಪಾರ್ಟ್ಮೆಂಟ್ಗಳಲ್ಲಿ ಟಿ ವಿ ಮುಂದೆ ಇಕ್ಕಿರ್ತಾರಲ್ಲ ಅದು. 4 ಬಾಕ್ಸ್ ಬರುತ್ತೆ. ಮಳೆ ಅಂತೂ ನಿಲ್ಲಂಗೆ ಕಾಣ್ತಾ ಇಲ್ಲ. ಅಲ್ಲಿಂದ ಆಚೆ ಬಂದು ಸೀದಾ ನೈಸ್ ಹೊಡತ್ತಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಗ್ಲಾಸ್ ಎಲ್ಲ ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಇದೆ ಎಲೆಕ್ಟ್ರಾನ್ ಸಿಟಿಯಿಂದ ಸೀದಾ ಅತ್ತಿಬೆಲೆಗೆ ಹೋಗಿ ಸಿಗ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಮಳೆ, ಏನೋ ಕಾಣ್ತಾ ಇಲ್ಲ ಬರೋದಕ್ಕೆ. ನೋಡ್ತಾ ಇರ್ಬೋದು ಜಿಯೋ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಅತ್ತಿಬೆಲೆ ಟೋಲ್ ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಹಿಂದೆಗಡೆ ನೀರಿಗೆ ಹೋಗ್ದಂಗೆ ನೋಡಿ, ಹಗ್ಗ ಲೂಸ್ ಆಗ್ಬಿಟ್ಟೈತೆ ಆಲ್ರೆಡಿ. ಹಗ್ಗ ಒಂದು ಕಟ್ಕೋಬೇಕು. ಬನ್ನಿ ಟೋಲ್ ದಾಟ್ ಸಿಗ್ತೀನಿ. ಟೈಮ್ ಬಂದು ಬೆಳಗಿನ ಜಾವ 3:44 ಟೈಮ್ ಆಗಿದೆ. ಆಲ್ರೆಡಿ ಹೊಸೂರಲ್ಲಿ ಇದ್ದೀವಿ. ಹೊಸೂರಿಗೆ ಬಂದು ರಾತ್ರಿನೇ ಬಂದಿದ್ದೆ. ಟಿ ಪಿ ತೆಗೆಯೋಣ ಅಂತ ಹೋದೆ, ಸರ್ವರ್ ಪ್ರಾಬ್ಲಮ್ ತೋರಿಸ್ತಾಯಿತ್ತು. ಅದಕ್ಕೆ ಚೆಕ್ ಪೋಸ್ಟ್ ಹತ್ರನೇ ಹಾಕಿ ಸ್ವಲ್ಪ ಹೊತ್ತು ಮನಿಕೊಂಡಿದ್ದೆ. ಕರೆಕ್ಟಾಗಿ ನೈಟು 1 ಗಂಟೆಗೆ ತೊಗೊಂತು, ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ. 1 ಅವರಿಗೆ ತೊಗೊಂಡಿದ್ದಕ್ಕೆ ಇನ್ನೊಂದು 2 ಅವರ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು 3 ಗಂಟೆ ತನಕ ಮನಿಕೊಂಡು ಈಗ ಮೂವ್ ಮಾಡ್ತಾಯಿದ್ದೀನಿ ಗಾಡಿ. ಟೋಟಲಿ 43 ಕಿಲೋಮೀಟ್ರ್ ಹೊಡ್ತಿದ್ದೀನಿ ಗುರು, ಅಷ್ಟೇ. ನೈಟ್ ಅದು ಸರ್ವರ್ ಪ್ರಾಬ್ಲಮ್ ಆಯಿತು ಚೆಕ್ ಪೋಸ್ಟಿಂದು. ಇಲ್ಲ ಅಂದಿದ್ರೆ 200 ಕಿಲೋಮೀಟ್ರ್ ಇದ್ದು ಆರಾಮಾಗಿ ಹೊಡೆದು ಮನೆಗೆ ಹೋಗೋದಿತ್ತು. ರೌಂಡ್ ಟ್ರಿಪ್ಪು ಗುರು. ಟೋಟಲಿ ಒಂದು 1,500 ಕಿಲೋಮೀಟ್ರ್ ಓಡ್ಬೋದು ಅಂದ್ಕೊಂಡು ಬಂದಿದ್ದೀನಿ. ಓಡ್ಬೋದು ಆಲ್ಮೋಸ್ಟ್. 1000 ಅಂತೂ ಗ್ಯಾರಂಟಿ ಇದೆ. 1000, 1200 ಎಲ್ಲ ಗ್ಯಾರಂಟಿ. ತಮಿಳ್ನಾಡು ರೋಡಲ್ಲೂ ಸಿಕ್ಕಾಬಟ್ಟೆ ಹಂಸ ಆಗಿದೆ ಅವರು. ಕಣ್ಣೆಲ್ಲ ಉರಿತಾ ಇದೆ. 2-3 ದಿನ ಮನೆಯಲ್ಲೇ ಇದ್ನಲ್ಲ, ಸ್ವಲ್ಪ ನಿದ್ದೆಗೆಟ್ಟಿದ್ದಕ್ಕೇ ಲೈಟ್ ಫೋಕಸ್ ನೋಡಿದ್ರು ಗ್ಲಾಸ್ ಎಲ್ಲ ಒಂಥರ ಮಂಜು ಆಗ್ತಾ ಇದೆ. ಬನ್ನಿ ಇಂದ ಡೈರೆಕ್ಟು ಇನ್ನೊಂದು 100 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ. ಟೈಮ್ ಬಂದಾಗಿದೆ ಈಗ 8 ಗಂಟೆ ಆಗಿದೆ. ನಾವಿದ್ದೀವಿ ನಿಯರೆಸ್ಟು ಪಾಯಿಂಟ್ ಹತ್ರನೇ ಇದ್ದೀವಿ. ಊರ ಹೆಸರು ಹೇಳಕ್ಕೆ ಬರಲ್ಲ ಅವರು. ಇನ್ನೂ ಒಂದು 60 ಕಿಲೋಮೀಟ್ರ್ ಇದೆ. ಇದು ಒಂಥರ ಸಿಂಪಲ್ ಘಾಟ್ ಗುರು. ಓವರ್ ಟರ್ನಿಂಗು 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗೋದು. ಆಲ್ರೆಡಿ ಕೊಚ್ಚಿಗೆ ಹೋಗೋ ವಿಡಿಯೋ ಮಾಡಿದ್ದೀನಲ್ಲ ನೋಡಿ. ಫುಲ್ ಫಾರೆಸ್ಟು ನೋಡಿ, ಇಲ್ಲಿಂದ ಸ್ಟಾರ್ಟ್. ಭಯಂಕರ ಅಪ್ಸೆಟ್ ಜಾಗ ಇದು. बेंगलोर रोड ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. नाम देखो इधर जो ನೋಡ್ತಾ ಇರ್ಬೋದು. ರೋಡು ಒಂದು 3-4 ಕಿಲೋಮೀಟ್ರೂ 30 ಸ್ಪೀಡಲ್ಲೇ ಹೋಗ್ಬೇಕು. ಫುಲ್ ಕ್ಯಾಮ್ರಾಗಳು ಹಾಕಿದ್ದಾರೆ. ಫುಲ್ ಫಾರೆಸ್ಟ್ಗಳು.
ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಡೆಡ್ಲಿ ಅಂತಿದೆ. देखो अब एक नेता सर का फोन करीबा प्रेजेंट पर हाँ रे ನೋಡಿ ಎಷ್ಟು ದೊಡ್ಡ ಟರ್ನಿಂಗ್ಗಳಿದೆ. हाँ हाँ नाई देखती दे पता नहीं वहाँ पहुँच के नेता सर का फोन करना है. नेता सर लोकेशन दे है, लोकेशन या नंबर. ಅದೇ ಭಯಂಕರ ಎಷ್ಟು ದೊಡ್ಡ ಕ್ಯಾಮ್ರಾಗಳಿದೆ. छोटो और एक गे है देखो भैया ಎಲ್ಲ ಕಡೆ ಬೋರ್ಡ್ ಆಗಿದೆ. छोटो और एक गे है 5. ಬನ್ನಿ ಸೀದಾ ಲೊಕೇಶನ್ಗೆ ಹೋಗಿ ಸಿಗ್ತೇನೆ. ನೋಡ್ತಾ ಇರ್ಬೋದು, ಒಂದು ಪೀಸ್ ಅನ್ಲೋಡ್ ಆಯಿತು. ನೋಡ್ತಾ ಇರ್ಬೋದು, ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಸೋನಿ ಟಿ ವಿ. ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಹೋಗ್ತಾ ಇದ್ದೀವಿ, ತಿರ್ಚಿಂಗೂಡ, ತಮಿಳ್ನಾಡು. ಹೆಸರು ಸ್ವಲ್ಪ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟು ಹೆಸರು ಗೊತ್ತಿಲ್ಲ ಅವ್ರಿಗೆ, ಕನ್ನಡ ಬರಲ್ಲ ಇವ್ರಿಗೆ. ಹಿಂದಿಯವನು ಹೇಳ್ತಾವನೆ, ಹೋಗ್ತಾ ಇರೋದೆ ಎಲ್ಲ ಶೋರೂಮ್ಗೆ ಗುರು. ಟಿ ವಿ ಇಕ್ತಾರಲ್ಲ, ಡಿಸ್ಪ್ಲೇ ಟಿ ವಿ, ಅದಕ್ಕೆ ಸೋನಿ ಕಂಪ್ನಿ ಕಡೆಯಿಂದ ದೊಡ್ಡದು ಟಿ ವಿ ಶೋಕೇಸ್ ಥರ ಏನನ್ಬೋದು, ಟಿ ವಿ ಫರ್ನಿಚರು ಏನೋ ಅನ್ಬೋದು, ಅದು ತೊಗೊಂಡು ಹೋಗ್ತಿರೋದು. ಟಿಫನು ಅಲ್ಲೇ ಮಾಡಿಕೊಂಡು, ಇಲ್ಲಿನ್ನೇನು ಅನ್ನ ಇನ್ನೇನು ಸಿಗಲ್ಲ, ಪರೋಟ ತಿಂದು ಆಲ್ರೆಡಿ ನೋಡ್ತಾ ಇರ್ಬೋದು 233 ಕಿಲೋಮೀಟ್ರ್ ಓಡಿದ್ದೀನಿ. ಇನ್ನೂ 30 ಕಿಲೋಮೀಟ್ರ್ ಇತ್ತು ಇಲ್ಲಿಂದ ಸೆಕೆಂಡ್ ಪಾಯಿಂಟ್ಗೆ. ಗುರು ಫಾಗ್ ಹಿಂಗೆ ಹೊಡಿತೈತೆ, ತಿರ್ಚಿಂಗ್ ಗೋಡೆ ಅಂತೆ. ಕಿಲೋಮೀಟ್ರ್ ಹೆಂಗಾರ ಮಾಡಿ ಸ್ವಲ್ಪ ಜಾಸ್ತಿ ಓಡಿಸ್ಬೇಕು, ಇಲ್ಲಾಂದರೆ ಏನು ಮಿಕ್ಕಲ್ಲ ನನಗೆ. ಒಂದು 200-300 ಕಿಲೋಮೀಟ್ರ್ ತಿರುಗಿಸ್ಬೇಕು. ನೋಡೋಣ, ಒಳ್ಳೆ ಪ್ಲೇಸ್ ಯಾವ್ದಾರು ಇತ್ತು ಅಂದರೆ ತಿರುಗಿಸ್ಬಿಡ್ತೀನಿ. ಗುರು ಆಲ್ರೆಡಿ ಸೆಕೆಂಡ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಗಾಡಿ ನಿಲ್ಲಿಸಿದ್ದೀನಿ. ಇದೇ ಶೋರೂಮು. ಆಲ್ರೆಡಿ ಒಳಗಡೆ ಎತ್ಕೊಂಡೋಗಿದ್ದೀವಿ. ಐಟಮ್ ಇಳಿಸೋದು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಇಲ್ಲಿ ಯಾರು ಹೆಲ್ಪರ್ ಇರಲಿಲ್ಲ, ನಾವೇ ಇಳಿಸಿದ್ದೀವಿ. ನೋಡಿ ಇಲ್ಲಿ ಇಕ್ಕಿದ್ದೀವಿ, ಎಲ್ಲ ಸೋನಿ ಟಿ ವಿ ಹಾಕಿದ್ದೀವಿ. ಅಲ್ಲಿಂದ ಅನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಪೊಲ್ಲಾಚಿ. ನೋಡ್ತಾ ಇರ್ಬೋದು ಬೆಟ್ಟ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ 274 ಕಿಲೋಮೀಟ್ರ್ ಓಡಿದೆ. ಇಲ್ಲಿಂದ ಪೊಲ್ಲಾಚಿ ಇದೆ 165 ಕಿಲೋಮೀಟ್ರ್ ಇದೆ. ಎರಡು ಪಾಯಿಂಟ್ ಇರೋದಷ್ಟೇ, ಪೊಲ್ಲಾಚಿ ಒಂದು, ಮಧುರೈ ಲಾಸ್ಟ್ ಪಾಯಿಂಟು. ಯಾವ ಒಳ್ಳೆ ಪ್ಲೇಸ್ ಎಲ್ಲ ಗುರು ತೋರ್ಸೋಣ ಅಂದರೆ, ಅದಕ್ಕೇ ಜಾಸ್ತಿ ವೀಡಿಯೋ ಮಾಡ್ತಾಯಿಲ್ಲ. ಬನ್ನಿ ಆಂದಿವೆ ನೋಡೋಣ, ಅದು ಒಳ್ಳೆ ಪ್ಲೇಸ್ ಇತ್ತು ಅಂದರೆ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಲೊಕೇಶನ್ ಅದತ್ರ ಬಂದು ಇಲ್ಲಿಂದ ಒಂದು 500 ಮೀಟ್ರ್ ಇರ್ಬೋದು ಅಂದ್ಕೊತೀನಿ. ಪೊಲ್ಲಾಚಿ
ಇಲ್ಲಿಂದ ನೆಕ್ಸ್ಟು ಮಧುರೆ. ನಾನು ಯಾಕೋ ಒಂದು ನೋಡಿ ನಗಾಡ್ತಂಗ್ರು ನೋಡ್ರಿ ಇವನ್ನ. ಏನು ಅರ್ಥ ಆಗ್ತಾಯಿತ್ತು ಏನೋ ಒಂದು ಗೊತ್ತಿಲ್ಲ. और कितना दूर है भाई? बस 2 meters, 20 meters, 200 meters. ಬ್ಲೂ ಕಲರ್ ಯಾ ಇದೇ ಶೋರೂಮು. ಇಲ್ಲೇ ಇಳಿಸ್ಬೇಕು. ಬಾಕ್ಸು ಕೆಳಗಿಳಿಸಿದಾಯ್ತು. ನೋಡ್ತಾರೆ ಓಪನ್ ಮಾಡ್ತವ್ರೆ. ಪ್ರೆಸೆಂಟ್ ನಾವಿದ್ದೀವಿ ಈಗ ಮಧುರೈ. ನೋಡ್ತಾ ಇರ್ಬೋದು ಮಧುರೈ. ಇಲ್ಲಿಂದ ಇನ್ನೊಂದು 4 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ಅನ್ಲೋಡಿಂಗ್ ಮಾಡಿ ಟ್ರಕ್ ಅಂತ ಹೋಟ್ಲಿಗೆ ಹೊಡೆದು ಊಟ ಗೀಟ ಮಾಡಿಕೊಂಡು ನಾನ್ ಸ್ಟಾಪ್ ಹೊಡಿಬೇಕು ಬೆಂಗಳೂರಿಗೆ. ಮತ್ತು ಬೆಳಗ್ಗೆ ರಿಟರ್ನ್ ಇದೇ ಥರದ ಲೋಡ್ಗಳಿದೆ. ನಿದ್ದೆ ಬೇರೆ ನಿನ್ನೆ ಸರಿಯಾಗಿ ಆಗಿಲ್ಲ ಗುರು. ಏನು ಹೊಡಿತೀನೋ ಇಲ್ಲೋ ಗೊತ್ತಿಲ್ಲ. ಅದೇ ಒಂದು ಸಂಜೆ 5 ಗಂಟೆ 6 ಗಂಟೆಗೆ ಊಟ ಮಾಡಿದಿದ್ರೆ ಆರಾಮಾಗಿ ಹೊಡಿಬೋದಿತ್ತು. ಏನು ಮಾಡ್ತೀರಾ, ಈಗ ನಾನು ಊಟ ಮಾಡಿದ್ರೆ 9 ಗಂಟೆ ಕ್ಲೋಸ್ ಅಂತ ಈ ಕಡೆ ಎಲ್ಲ. ಅದಕ್ಕೆ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ದಂಗೆ ಹೊಡ್ಕೊಂಬಂದ್ಬಿಟ್ಟಿದ್ದೀನಿ. 10 ನಿಮಿಷದ ಕೆಲಸ ಅಷ್ಟೇ. ಇಳಿಸಿ ಅದ್ರ ಮೇಲೆ ಒಂದು TV ಹಾಕಿ ಫೋಟೋ ಹೊಡ್ಕೊಳೋದಷ್ಟೇ. ಇದೇ ನೋಡ್ಕೊಳ್ಳಿ ಮಧುರೈ ಸಿಟಿ. ಇಲ್ಲಿ ಅನ್ಲೋಡ್ ಆದಮೇಲೆ ಬೆಂಗಳೂರಿಗೆ ಖಾಲಿ ಹೊಡಿಬೇಕು. ಅದೇನು ವೀಡಿಯೋ ಮಾಡಲ್ಲ. ಇಲ್ಲೇ ಅನ್ಲೋಡಿಂಗ್ ಪಾಯಿಂಟೇ ಲಾಸ್ಟ್ ಮಾಡ್ತೀನಿ. ಈಗ ನೈಟೆಲ್ಲ ಗಾಡಿ ಓಡಿಸ್ಬೇಕಲ್ಲ, ನೋಡೋಣ. ಅಕಸ್ಮಾತ್ ಆಯಿತು ಅಂದರೆ ಮಾಡ್ತೀನಿ. ಖಾಲಿ ಗಾಡೀಲಿ ಇನ್ನೇನು ವೀಡಿಯೋ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಲೊಕೇಶನ್ ಹತ್ತತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು 350 ಮೀಟ್ರ್ ಐತೆ ಅಷ್ಟೇ. ಮತ್ತೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಅವರು. ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆಗ್ತಾಯಿದೆ. ಟೈಮ್ ಕವರ್ ಮಾಡೋಕ್ಕೆ ಗಾಡಿಯಿಂದ ಕೆಳಗೆ ಇಲ್ಲದೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಗಾಡಿ ಓಡಿಸಿದ್ದೀನಿ. ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ. ಅಪ್ಪ ಇದೇ ಶೋರೂಮು. ಆಲ್ರೆಡಿ ಬಂದಿದ್ದೀವಿ. ಐಟಮ್ ಇಳಿಸ್ತೇನೆ. ಫೈನಲಿ ಅನ್ಲೋಡ್ ಎಲ್ಲ ಆಯಿತು. ಒಂಚೂರು ಲೈಟಿನ ಕಲೆಕ್ಷನ್ ಕೊಟ್ಬಿಟ್ಟು TV ಒಂದು ಇಕ್ಕಿ ಫೋಟೋ ತಗೊಂಡ್ರೆ ಆಗೋಯ್ತು. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.